ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್, ನಿಮ್ಮ ಮನೆ ಮಗ ಎಸ್ ಕೆ ಚಾನಲ್ಗೆ. ಇವತ್ತು ಬಿಗ್ ಬಾಸ್ ಸೀಸನ್ 11 ಡೇ ನಂಬರ್ 7 ಏನೇನಾಯಿತು, ಕಿಚ್ಚ ಸುದೀಪ್ ಸರ್ ಅವ್ರು ಬಂದು ಏನೇನು ಮಾಡಿದ್ರು ಅಂದ್ಬಿಟ್ಟು ಒಂದೊಂದು ಪಾಯಿಂಟ್ ಆಗಿ ಹೇಳೋಣ ಅಂತ ಅಂದ್ಬಿಟ್ಟು, ಯಾರು ಈ ವಾರದಿಂದ ಮನೆಯಿಂದ ಯಾರು ಹೊರಗಡೆ ಹೋದ್ರು ಅನ್ನೋದ್ರ ಬಗ್ಗೆ ಎಲ್ಲನೂ ಈ ವಿಡಿಯೋ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಇವಾಗ ಮೊದಲಾಗಿ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಮೊದಲಿಗೆ ಪಾಯಿಂಟ್ ನಂಬರ್ 1 ಬಂದ್ಬಿಟ್ಟು, ಕಿಚ್ಚ ಸುದೀಪ್ ಸರ್ ಅವ್ರು ಕೇಳ್ತಾರೆ ಹಂಸ ಅವ್ರನ್ನ, ಮೊದಲನೆಯ ಮಹಿಳೆಯಾಗಿ ಕ್ಯಾಪ್ಟನ್ ಆಗಿದ್ರಲ್ಲ, ಹೇಗೆ ಅನಿಸ್ತಾ ಇದೆ ಹಂಸ ಅವರೇ ಅಂತ ಕಿಚ್ಚ ಸುದೀಪ್ ಸರ್ ಅವ್ರು ಕೇಳ್ತಾರೆ. ಅದಕ್ಕೆ ಹಂಸ ಅವ್ರು ಹೇಳ್ತಾರೆ, ಏನಂದ್ರೆ ಸರ್ ಎಲ್ಲೋ ಈಸಿಯಾಗಿ ನನ್ನ ಆಗ್ಬಿಟ್ನೋ ಏನೋ ಅನ್ನೋದೊಂದು ಮನಸ್ಸಲ್ಲಿ ಗಿಲ್ಟ್ ಫೀಲಿಂಗ್ ಅನ್ನೋದಿದೆ ಸರ್ ಅಂತ ಹಂಸ ಅವ್ರು ಹೇಳ್ತಾರೆ. ಅದಕ್ಕೆ ಕಿಚ್ಚ ಸುದೀಪ್ ಸರ್ ಅವರು ಈಸಿಯಾಗಿ ಯಾವುದು ಬರಲ್ಲ ಹಂಸ ಅವರೇ, ಕ್ಯಾಪ್ಟನ್ ಆಗಿದ್ರ ಎಂಜಾಯ್ ಮಾಡಿ ಮನೇನ ನಿಭಾಯಿಸಿ ಅಂತ ಹೇಳ್ತಾರೆ ಯಾರು, ಕಿಚ್ಚ ಸುದೀಪ್ ಸರ್. ನೆಕ್ಸ್ಟ್ ಪಾಯಿಂಟ್ ನಂಬರ್ 2 ಅಲ್ಲಿ ಬಂದ್ಬಿಟ್ಟು ಧನರಾಜ್ ಅವ್ರ ಹತ್ರ ಕೇಳ್ತಾರೆ, ಏನಂತಂದ್ರೆ ಮನೆ ಮಂದಿನೆಲ್ಲಾನು ಯಾವ ಪ್ರಾಣಿಗೆ ಸೀಮಿತ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಪ್ರಾಣಿ ಹೆಸರಿಟ್ಟು, ಈ ಪ್ರಾಣಿಗೆ ಇವರು ಇದಕ್ಕೆ ಅಂತ ಅಂದ್ಬಿಟ್ಟು ರೀಸನ್ ಕೊಡಿ ಅಂತ ಕೇಳ್ತಾರೆ ಕಿಚ್ಚ ಸುದೀಪ್ ಸರ್. ಅದಕ್ಕೆ ಧನರಾಜ್ ಅವರು ಮೊದಲನೇದಾಗಿ ಗೌತಮಿ ಅವ್ರನ್ನ ತಗೊಂತಾರೆ. ಗೌತಮಿ ಅವ್ರನ್ನ ಬಂದ್ಬಿಟ್ಟು ಕೃಷ್ಣ ಮೃಗ ಪ್ರಾಣಿ ತರ ಇದ್ದಾರೆ ಅಂತ ಅಂದ್ಬಿಟ್ಟು ಗೌತಮಿ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು ಮಂಜು ಅಂತ ತಗೊಂತಾರೆ. ಮಂಜು ಅವ್ರನ್ನ ಡೈನೋಸರ್ ತರ ಇದ್ದಾರೆ ಅಂತ ಅಂತಾರೆ ಧನರಾಜ್ ಅವರು. ನೆಕ್ಸ್ಟ್ ಮೂರನೇವ್ರನ್ನ ಐಶ್ವರ್ಯ ಅವ್ರನ್ನ ತಗೊಂಡು ಆನೆ ತರ ಇದ್ದಾರೆ ಅಂತ ಹೆಸರಲ್ಲಿ ನೀಡ್ತಾರೆ. ನೆಕ್ಸ್ಟ್ ಭವ್ಯ ಅವ್ರನ್ನ ಜಿಂಕೆ ತರ ಇದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಯಮುನಾ ಅವ್ರನ್ನ ಹಾವು ತರ ಇದ್ದಾರೆ ಅಂತಾರೆ. ನೆಕ್ಸ್ಟ್ ಜಗದೀಶ್ ಅವ್ರ ಲಾಯರ್ ಅವ್ರನ್ನ ಬಂದ್ಬಿಟ್ಟು ಊಸರವಳ್ಳಿ ತರ ಇದ್ದಾರೆ ಅಂತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಜಗದೀಶ್ ಅವ್ರನ್ನ ಉಸಿರೊಳ್ಳಿ ಅಂತಾರಲ್ಲ, ಅದಕ್ಕೆ ರೀಸನ್ ಕೊಡ್ತಾರೆ ಯಾರು, ಇವ್ರು ಧನರಾಜ್ ಅವರು. ಏನಂದ್ರೆ ನಾನು ಬಿಗ್ ಬಾಸ್ ಶೋನೇ ತಗೊಂಡ್ಬಿಡ್ತೀನಿ, ಕಲರ್ಸ್ನೇ ತಗೊಂತೀರಿ ಅಂತಾರಲ್ಲ, ಒಂದೊಂದ್ಸಲಿ ಒಂದೊಂದ್ ತರ ಅಂತ ಹೇಳ್ತಾರಲ್ಲ, ಅದೇನು ಶಾಪಲ್ಲಿ ಸಿಗೋ ಅಂಡರ್ವೇರ್ ನಿಕ್ಕರ ಅಂತ ಅಂತಾರೆ ಯಾರು, ಧನರಾಜ್ ಅವರು. ಅದಕ್ಕೆ ಬಂದ್ಬಿಟ್ಟು ಉಸಿರೊಳ್ಳಿ ಅಂತ ಹೆಸರು ಕೊಡ್ತಾರೆ ಯಾರಿಗೆ, ಲಾಯರ್ ಅವ್ರಿಗೆ. ನೆಕ್ಸ್ಟ್ ಬಂದ್ಬಿಟ್ಟು ಕೀರ್ತಿರಾಜ್ ಅವ್ರು ಬಂದ್ಬಿಟ್ಟು ಕಾಡು ಪಾಪ ಅಂತ ಹೆಸರಿಡ್ತಾರೆ. ನೆಕ್ಸ್ಟ್ ತ್ರಿವಿಕ್ರಮ್ ಅವ್ರಿಗೆ ಏಜ್ ಆದ ಹುಲಿ ಅಂತ ಅಂದ್ಬಿಟ್ಟು ಹೆಸರಿಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ರಂಜಿತ್ ಅವ್ರಿಗೆ ಗೇಂಡ ಮೃಗ ಅಂತ ಹೇಳ್ತಾರೆ ಹೆಸರು. ನೆಕ್ಸ್ಟ್ ಗೋಲ್ಡ್ ಸುರೇಶ್ ಅವ್ರಿಗೆ ಬಂದ್ಬಿಟ್ಟು ಕೋತಿ ಅಂತ ಹೆಸರಿಡ್ತಾರೆ. ನೆಕ್ಸ್ಟ್ ಮೋಕ್ಷಿತ್ ಅವ್ರಿಗೆ ಜಿಂಕೆ ಅಂತಾನೆ ಇಡ್ತಾರೆ. ಮತ್ತೆ ಚೈತ್ರ ಅವ್ರು ಬಂದ್ಬಿಟ್ಟು ಟಗರು, ಕಾಡಿನ ಟಗರು ಅಂತ ಹೇಳ್ತಾರೆ. ಧನರಾಜ್ ಅವ್ರಿಗೆ ಜಿಂಕೆ ಅಂತಾನೆ ಇಟ್ಕೊಂತಾರೆ ಅವರು, ಯಾಕಂದ್ರೆ ಕಿಚ್ಚ ಸುದೀಪ್ ಸರ್ ಇಲ್ಲಿ ಇಟ್ಬಿಟ್ಟಿದ್ರಲ್ಲ. ನೆಕ್ಸ್ಟ್ ಮಾನಸ್ ಅವ್ರಿಗೆ ಗಿಳಿ ಅಂತ ಇಡ್ತಾರೆ. ನೆಕ್ಸ್ಟ್ ಅನುಷ್ ಅವ್ರಿಗೆ ನವಿಲು ಅಂತ ಅಂದ್ಬಿಟ್ಟು ಇಷ್ಟು ಹೆಸರುಗಳನ್ನ ಇಟ್ಟು ಹೋಲಿಕೆ ಮಾಡ್ತಾರೆ, ಒಂದೊಂದು ರೀಸನ್ ಹೇಳಿ ವಿಡಿಯೋ ಬೇಕಂದ್ರೆ ಜಿಯೋ ಟಿವಿಯಲ್ಲಿ ಹೋಗಿ ನೋಡ್ಬೋದು. ಆಮೇಲೆ ಕಿಚ್ಚ ಸುದೀಪ್ ಸರ್ ಅವರು ಧನರಾಜ್ ಅವ್ರನ್ನ ಕೇಳ್ತಾರೆ, ಇಷ್ಟು ಪ್ರಾಣಿಗಳಲ್ಲಿ ಲಾಸ್ಟ್ ಅಲ್ಲಿ ಯಾರಿದ್ದಾರೆ ಅಂತ ಅಂದ್ಬಿಟ್ಟು ಕೇಳ್ತಾರೆ ಯಾರು, ಧನರಾಜ್ ಅವ್ರು. ಅದಕ್ಕೆ ಹೇಳ್ತಾರೆ ಅವರು ಲಾಯರ್ ಅವ್ರು ಇದ್ದಾರೆ ಸರ್ ಅಂತಾರೆ. ಇದಾಗಿತ್ತು. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಈ ವಾರದ ಮೊದಲನೇ ಕಂಟೆಸ್ಟೆಂಟ್ ಆಗಿ ಯಾರು ಸೇಫ್ ಆಗ್ತಾ ಇದ್ದಾರೆ, ಭಾನುವಾರದ ಕಂಟೆಸ್ಟೆಂಟ್ ಸೇಫ್ ಯಾರು ಆಗ್ತಾ ಇದ್ದಾರೆ ಅಂದ್ರೆ ಮೋಕ್ಷಿತಪ್ಪ ಅವರು ಸೇಫ್ ಆಗ್ತಾ ಇದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಎಸ್ ಆರ್ ನೋ ಅನ್ನೋ ಬೋರ್ಡ್ ಕೊಡ್ತಾರೆ. ಅದ್ರಲ್ಲಿ ಕಿಚ್ಚ ಸುದೀಪ್ ಅವರು ಮೈನ್ ಹೈಲೈಟ್ ಮಾಡಿ ಕೇಳ್ತಾರೆ, ಚೈತ್ರ ಅವ್ರನ್ನ ಬಿಗ್ ಬಾಸ್ ಮನೆ ಸೈಲೆಂಟ್ ಮಾಡ್ಬಿಟ್ಟಿದೆಯಲ್ಲ ಅಂತ ಅಂದ್ಬಿಟ್ಟು ಮನೆಯವ್ರ ಕ್ವಶನ್ ಕೇಳಿದಾಗ, ಎಲ್ಲ ಮನೆಯವರೆಲ್ಲಾನು ಎಸ್ ಅಂತ ಬೋರ್ಡ್ ಇಟ್ಕೊಂತಾರೆ, ಬಟ್ ಚೈತ್ರ ಅವ್ರು ಮಾತ್ರ ನೋ ಅಂತ ಬೋರ್ಡ್ ಇಟ್ಕೊಂತಾರೆ. ಇದಾಗಿ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಚೈತ್ರ ಅವರು ಫೈರ್ ತರ ಇರ್ತಾರಲ್ಲ, ಬಟ್ ಜಗದೀಶ್ ಅವ್ರ ಹತ್ರ ಜಗಳ ಆದಾಗ ಯಾಕೆ ಸೈಲೆಂಟ್ ಆಗ್ಬಿಟ್ಟು ಹೋಗಿ ಕುತ್ಕೊಂಡ್ಬಿಟ್ಟು ಓಂ ಅಂತ ಕುತ್ಕೊಂಡ್ಬಿಟ್ರು ಜಪ ಮಾಡ್ಕೊಂಡು ಅಂತ ಕಿಚ್ಚ ಸುದೀಪ್ ಸರ್ ಹೇಳ್ತಾರೆ. ಅದಕ್ಕೆ ನೆಕ್ಸ್ಟ್ ಚೈತ್ರ ಅವ್ರು ಹೇಳ್ತಾರೆ, ಸರ್ ಮಾತಾಡೋದನ್ನ ಇವಾಗ ನಾನು ಕಲಿತಾ ಇದ್ದೀನಿ ಸರ್ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಅಂದ್ರೆ ಕಿಚ್ಚ ಸುದೀಪ್ ಸಾರೇನೆ ಶಾಕ್ ಆಗೋಗ್ಬಿಟ್ರು ಒಂದ್ ಸೆಕೆಂಡು. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ 11 ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ಅಂದ್ರು ಕಿಚ್ಚ ಸುದೀಪ್ ಸರ್ ಅವರು ಮನೆಯವ್ರ ಹತ್ರ ಕೇಳಿದ್ರು. ಅದಕ್ಕೆ ಹಂಸ ಅವ್ರು ಹೇಳ್ತಾರೆ, ಸರ್ ಚಪಾತಿ ಮಾಡುವಾಗ ಅಡಿಗೆ ಮನೇಲಿ ಅದು ರೌಂಡ್ ಶೇಪ್ ಹೋಗ್ಬಿಟ್ಟು ಆರ್ಟ್ ಶೇಪ್ಗೆ ಬದಲಾಗ್ತಾ ಇದೆ ಅಂತಾರೆ ಯಾರು, ಹಂಸ ಅವರು. ನೆಕ್ಸ್ಟ್ ಶಿಶಿರ್ ಅವ್ರು ಹೇಳ್ತಾರೆ, ಆ ಕಡೆಯಿಂದ ಈ ಕಡೆಯಿಂದ ಹೋಗಾಗ ಅವ್ರಿಬ್ರು ಬ್ಲಶ್ ಆಗಿ ಇಬ್ರು ಬರ್ತಾ ಇರ್ತಾರೆ ಸರ್, ಅದು ಕಾಣಿಸುತ್ತೆ ಅಂತ ಶಿಶಿರ್ ಅವ್ರು ಹೇಳ್ತಾರೆ. ನೆಕ್ಸ್ಟ್ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ ಕಾಂಪಿಟೇಷನ್ ಆಗಿ ಇನ್ನೊಬ್ರು ಇದ್ದಾರೆ ಸರ್ ಅಂತ ಅಂದ್ಬಿಟ್ಟು, ಅದು ಯಾರಂದ್ರೆ ಉಗ್ರ ಮಂಜು ಅವ್ರು ಇದ್ದಾರೆ ಸರ್ ಅಂತ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ನೆಕ್ಸ್ಟ್ ಇವಾಗ ಧನರಾಜ್ ಅವ್ರನ್ನ ಯಾರು ಸೇಫ್ ಆಗಬಾರದು ಅಂತ ಕೇಳ್ತಾರೆ ಧನರಾಜನ. ಅದಕ್ಕೆ ಅವರು ಯಾರನ್ನ ಹೇಳ್ತಾರೆ ಅಂತೆ, ಹಂಸ ಅವರು ಸೇಫ್ ಆಗಬಾರ್ದು ಅಂತಾರೆ. ನೆಕ್ಸ್ಟ್ ತ್ರಿವಿಕ್ರಮ್ ಅವ್ರನ್ನ ಕೇಳ್ತಾರೆ, ಅವ್ರು ಬಂದ್ಬಿಟ್ಟು ಜಗದೀಶ್ ಅವರು ಸೇಫ್ ಆಗಬಾರ್ದು ಅಂತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಕೀರ್ತಿ ಅವ್ರನ್ನ ಕೇಳ್ತಾರೆ, ಕೀರ್ತಿರಾಜ್ ಅವ್ರನ್ನ. ಅವ್ರು ಬಂದ್ಬಿಟ್ಟು ಅವರು ಲಾಯರ್ ಅವ್ರನ್ನ ಸೇಫ್ ಆಗಬಾರ್ದು ಅಂತಾರೆ. ಗೌತಮಿ ಅವರು ಲಾಯರ್ ಸೇಫ್ ಆಗಬಾರ್ದು ಅಂತಾರೆ. ಐಶ್ವರ್ಯ ಅವರು ಲಾಯರ್ ಸೇಫ್ ಆಗಬಾರ್ದು ಅಂತಾರೆ. ಮತ್ತೆ
ಉಗ್ರ ಮಂಜು ಅವ್ರು ಬಂದ್ಬಿಟ್ಟು ಯಮುನಾ ಅವ್ರು ಸೇಫ್ ಆಗಬಾರ್ದು ಅಂತಾರೆ. ಮತ್ತೆ ಗೋಲ್ಡ್ ಸುರೇಶ್ ಅವ್ರು ಬಂದ್ಬಿಟ್ಟು ಯಮುನಾ ಅವ್ರನ್ನ ಸೇಫ್ ಆಗಬಾರ್ದು ಅಂತಾರೆ. ನೆಕ್ಸ್ಟ್ ಇಷ್ಟು ಜನನು ಸೇಫ್ ಆಗಬಾರ್ದು, ಅದ್ರಲ್ಲಿ ಬಂದ್ಬಿಟ್ಟು ಜಾಸ್ತಿ ಲಾಯರ್ನೇ ಸೇಫ್ ಆಗಬಾರ್ದು ಅಂತ ಇಷ್ಟು ಜನ ಹೇಳ್ತಾರೆ. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ಈ ವಾರದ ಸೆಕೆಂಡ್ ಕಂಟೆಸ್ಟೆಂಟ್ ಸೇಫ್ ಆಗ್ತಾ ಇರೋದು ಯಾರು ಅಂತಾರೆ, ಶಿಶಿರ್ ಅನ್ನೋರು ಸೇಫ್ ಆದ್ರು. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನೆಕ್ಸ್ಟ್ ಕಂಟೆಸ್ಟೆಂಟ್ ಸೇಫ್ ಆಗ್ತಾ ಇರೋ ಕಂಟೆಸ್ಟೆಂಟ್ ಈಸ್ ಮತ್ತೆ ಲಾಯರ್ ಜಗದೀಶ್ ಅವರೇ ಸೇಫ್ ಆದ್ರು 3ನೇ ಕಂಟೆಸ್ಟೆಂಟ್ ಆಗಿ ಭಾನುವಾರದ ಎಪಿಸೋಡ್ ಅಲ್ಲಿ. ನೆಕ್ಸ್ಟ್ ಸೇಫ್ ಆಗ್ತಾ ಇರೋ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಚೈತ್ರ ಕುಂದಾಪುರ ಅವರು 4th ಆಗಿ ಕಂಟೆಸ್ಟೆಂಟ್ ಆಗಿ ಸೇಫ್ ಆದ್ರು ಯಾವತ್ತು ಭಾನುವಾರ ನಡೆದಿರ್ತಕ್ಕಂಥ ಸಂದೇಶದಲ್ಲಿ ಒಂದು ಎಪಿಸೋಡ್ ಅಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಪಾಯಿಂಟ್ ನರಕದಿಂದ ಸ್ವರ್ಗಕ್ಕೆ ಸ್ವೇಪಿಂಗ್ ಅಂದ್ರೆ ಅದಲು ಬದಲು ಆಗ್ತಾ ಇರ್ತಕ್ಕಂಥದ್ದು ಯಾರು ಅಂದ್ರೆ ನರಕದಿಂದ ಸ್ವರ್ಗಕ್ಕೆ, ಸ್ವರ್ಗದಿಂದ ನರಕದಿಂದ ಬಂದ್ಬಿಟ್ಟು ಹಂಸ ಅವರು ರಂಜಿತ್ ಅವ್ರನ್ನ ತಗೊಂತಾರೆ. ನೆಕ್ಸ್ಟ್ ಸ್ವರ್ಗದಿಂದ ಲಾಯರ್ ಜಗದೀಶ್ ಅವ್ರನ್ನ ನರಕಕ್ಕೆ ಕಳಿಸ್ತಾರೆ. ಏನಂದ್ರೆ ಹಂಸ ಅವ್ರಿಗೋಸ್ಕರ ಅವ್ರ ಪರವಾಗಿ ಕ್ಯಾಪ್ಟನ್ ಆಗಿ ರಂಜಿತ್ ಅವ್ರು ಆಡಿದ್ರಲ್ಲ ಅದ್ರ ಪರವಾಗಿ ಕರ್ಕೊಂತಾರೆ. ಇವ್ರನ್ನ ನರಕಕ್ಕೆ ಹಾಕ್ತಾರೆ. ಯಾರು ಲಾಯರ್ ಅವ್ರನ್ನ ಇದಾಗಿತ್ತು. ನೆಕ್ಸ್ಟ್ ಈ ವಾರದ ಕಂಟೆಸ್ಟೆಂಟ್ ಸೇಫ್ ಆಗ್ತಾ ಇರೋದು ಯಾರಂತಂದ್ರೆ ಹಂಸ ಅವ್ರ ಕ್ಯಾಪ್ಟನ್ ಅಲ್ಲ, ಅವರೇ ಸೇಫ್ ಆಗ್ತಾರೆ ಕಂಟೆಸ್ಟೆಂಟ್ ಈ ವಾರದ 5th ಕಂಟೆಸ್ಟೆಂಟ್ ಆಗಿ. ನೆಕ್ಸ್ಟ್ ಈ ವಾರ ಮನೆಯಿಂದ ಹೋಗ್ತಾ ಇರೋ ಕಂಟೆಸ್ಟೆಂಟ್ ಯಾರು ಗೆಸ್ ಮಾಡಿ ಕಮೆಂಟ್ ಮಾಡಿ ಯಾರಿರ್ಬೋದು ಅಂತ. ಯಮುನಾ ಅವರು ಈ ವಾರದ ಮನೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಟೋಟಲ್ ಆಗಿ 17 ಜನ ಇದ್ರು, ಇವಾಗ 16 ಜನ ಆದ್ರೆ ಒಬ್ರು ಮನೆಯಿಂದ ಈ ವಾರದ ಫಸ್ಟ್ ವಾರದಲ್ಲಿ ಯಮುನಾ ಅವರು ಮನೆಯಿಂದ ಹೋದ್ರು. ಇದಾಗಿತ್ತು ಭಾನುವಾರ. ಇವಾಗ ಬಿಗ್ ಬಾಸ್ ನ ಇನ್ನ ಯಾರಿದ್ದಾರೆ ಮನೇಲಿ 16 ಜನ ಇದ್ದಾರೆ, ಒಬ್ರು ಹೆಚ್ಚೋದ್ರಲ್ಲ. ನಿನ್ನೆ ಭಾನುವಾರ ನಡೆದಿರ್ತಕ್ಕಂಥ ಎಪಿಸೋಡ್ ಅಲ್ಲಿ ಈ ವಿಡಿಯೋನೆಲ್ಲ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಬಾಯ್, ಸಿಗೋಣ. ಟಾಟಾ, ಸಿ ಯು, ಟಾಟಾ.